ಮಾಡೋದು ಬೇರೆ, ಅಲ್ಲಿ ನೀವೇ ಆ್ಯಕ್ಟರ್ ಆಗಿರ್ತೀರ, ನೀವೇ ಇಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಕಟ್ಟಿ ಹೇಳ್ತಿರ್ತೀರ. ಸೊ ನಿಮ್ಮ ಮಗಳಿಗೆ ಹೇಳೋವಂಥದ್ದು, ಜೊತೆಗೆ ವಿನಯ್ ಅವ್ರಿಗೆ ಹೇಳೋವಂಥದ್ದು. ಸೊ ವಿನಯ್ ಅವ್ರು ನೋಡಿದ್ರೆ ಸಾಫ್ಟ್, ಓಕೆ ಕ್ಲಾಸು, ನೀವು ನೋಡಿದ್ರೆ ಮಾಸು ಮತ್ತು ಲೋಕಲ್ಗೆ ಕರ್ಕೊಬಂದ್ಬಿಟ್ಟಿದ್ದೀರಾ. ಅವರು ಅಡ್ಜಸ್ಟ್ ಚೆನ್ನಾಗಿ ಆದ್ರೆ ಅಫ್ಕೋರ್ಸ್ ಅವರು ಹೊಂದಾಣಿಕೆ ಆಗ್ತಾರೆ. ಹೆಂಗಿತ್ತು ಅವ್ರ ಅಡ್ಜಸ್ಟ್ಮೆಂಟ್? ವಿನಯ್ ತುಂಬ ಲೈಕ್ ಏನು ಹೇಳಿದ್ರು ಮಾಡ್ತಾರೆ, ಅದು ನನಗೆ ಇಷ್ಟ. ಅಂದರೆ ಒಂದು ಪ್ರಶ್ನೆ ಮಾಡಬೇಕು ಯಾವಾಗಲೂ ಡೈರೆಕ್ಟ್ರನ್ನ, ಮತ್ತು ಇನ್ನೊಂದು ಈ ಥರ ಅಲ್ಲ ಈ ಥರ ಓಕೆನಾ ಅಂದಾಗ ವಾವ್ ಅನಿಸುತ್ತೆ. ಅದರಲ್ಲಿ ವಿನಯ್ ಸಖತ್ ಎಕ್ಸ್ಪರ್ಟ್ ಇದ್ದಾರೆ. ಡೈರೆಕ್ಷನ್ ಮಾಡಿದ್ದಂಥದ್ದು ಬೇರೆಯವ್ರಿಗೆ ಯಾರು? ನಾನು ಬೇರೆಯವ್ರು ಡೈರೆಕ್ಟ್ ಮಾಡಿದಾಗ ಆ್ಯಕ್ಚುಲಿ ನನಗೆ ತುಂಬ ಇವತ್ತಿಗೂ ಭಯ ಇದೆ. ಮತ್ತು ಮತ್ತೊಂದು ದೊಡ್ಡ ಪರೀಕ್ಷೆ ಬರ್ತಿದ್ದೀನಿ, ನನ್ನ ಮೇಲೆ ಬರ್ಕೊಂಡಾಗ ಇನ್ನೊಂದು ಮಾಡ್ಕೊಂಡು ಗೆಲ್ಬೋದು ಅಂತ ಹೇಳ್ಬಿಡ್ಬೋದು. ಇದು ಹಂಗಲ್ಲ. ಇದು ನಾನು ಬೇರೆಯವ್ರಿಗೆ, ನಾನು ಅವ್ರ ಪರವಾಗಿ ನಾನು ಪರೀಕ್ಷೆ ಬರೆದು ಎದುರಿಸ್ತಾ ಕೂತಿದ್ದೀನಿ ಈಗ. ಸೊ ಹಾಗಾಗಿ ಅದಕ್ಕೆ ಪ್ರಮೋಷನ್ಗಳನ್ನ ಕರೆಕ್ಟಾಗಿ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಕಾಡುತ್ತಪ್ಪ, ತುಂಬ ಕಾಡುತ್ತೆ. ಅದು ಸಿನಿಮಾ ಆದಮೇಲೆ ಒಂದಷ್ಟು ಹಂಚ್ಕೋತೀನಿ. ಅದು ಬಹುಶಃ ನೀವೆಲ್ಲರೂ ಮುಂದೆ ನಿಲ್ಲಬೇಕಾಗತ್ತೆ. ಬಟ್ ನಮ್ಮಗಳ ಕೂಗು, ಫಾರ್ ಎಕ್ಸಾಂಪಲ್ ಈಗ ನಾವು ಭೀಮಾಲಿ ಏನು ನಾವು ಡ್ರಗ್ ಬಗ್ಗೆ ಕೂಗಿದ್ವಿ, ಅದು ತುಂಬ ಇಲ್ಲಿವರೆಗೂ ಓಡಾಡ್ತಾ ಇದೆ. ಬಟ್ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಇದು ಭೀಮಾ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂತ. ಪರವಾಗಿಲ್ಲ, ನಮ್ಮ ಉದ್ದೇಶ ಇದ್ದಿದ್ದು ಗಾಂಜಾ ನಿಲ್ಲಬೇಕು ಅನ್ನೋದು. ಕೆಲವರು ಆ ಕೆಲಸ ಮಾಡ್ತಾರೆ, ಅದನ್ನ ಹಿಡ್ಕೊಡ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಹೌದು ಸರ್, ನಾವು ಭೀಮಾ ಸಿನಿಮಾಯಿಂದ ಇದನ್ನು ನೋಡಿದ್ವಿ ಅಂತ ಯಾರು ಹೇಳೋಕ್ಕೆ ಮನಸ್ಸು ನಮ್ಗೆ ಅದ್ರ ಬಗ್ಗೆ ನಮ್ಗೆ ಆ ಕ್ರೆಡಿಟ್ ತೊಗೊಳ್ಳೋ ಆಸೆನೂ ಇಲ್ಲ. ಅದರಿಂದ ಕಡಿಮೆ ಆಗ್ತಾ ಇದೆ ಅಂದರೆ ಯೂತ್ಸ್ ಹಾಳಾಗೋದು ಕಡಿಮೆ ಆಗಲಿ, ಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಗಾಂಜಾ ಸೇರೋದು ಕಡಿಮೆ ಆಗಲಿ. ಆಮೇಲೆ ದಯಮಾಡಿ ಕ್ಷಮಿಸಿ, ಕೆಲವು ಹೆಣ್ಮಕ್ಳು ಕೂಡ ಕೆಲವು ದುರಭ್ಯಾಸ ನಾವು ಸಿಟಿಲಿ ನೋಡ್ತಾ ಇದ್ದರೆ ಅಲ್ಲಿ ಇಲ್ಲಿ ಸಿಗರೇಟ್ ಬಾಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಆ ಸಿಗರೇಟ್ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಮತ್ತೊಂದು ಸರಿ ಅದಕ್ಕೆ ಗಾಂಜಾ ಫಿಲ್ ಮಾಡೋ ಕಾರ್ಯಕ್ರಮ ನಡೆಯುತ್ತೆ ಯಾಮಾರಿಸೋದಕ್ಕೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾವತ್ತು ಮುಗ್ಧರು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ದೇವ್ರ ಥರ. ಸೊ ಹಾಗಾಗಿ ಸುಮಾರು ಜನ ಹೆಣ್ಮಕ್ಳು ಸೇರ್ತಾ ಇರ್ತೀರ. ಒಂದು ಆರೋಗ್ಯಕ್ಕಂತೂ ಯಾವುದೂ ಒಳ್ಳೆಯದಲ್ಲ, ಅದನ್ನು ಮಾಡಬೇಡಿ. ಆಮೇಲೆ ಗೊತ್ತಿಲ್ಲ, ಅದು ನೀವು ಮಾಡಿದಾಗ ನಮಗೆ ನೋಡೋಕ್ಕೆ ನೋವಾಗುತ್ತೆ ಮನಸ್ಸಿಗೆ. ಸರ್, ವಿಜಯ್ ಸರ್ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಒಂದು ಸಂದೇಶ ಇರುತ್ತೆ. ಸೊ ಸಮಾಜದ ವಾಸ್ತವತೆಯನ್ನು ಕಣ್ಣೆದುರು ತರ್ತೀರ. ಸೊ ಎಲ್ಲ ಒಂದು ಕಡೆ ಸರ್ಕಾರಗಳ ಗಮನ ಸೆಳೆಯಲಿಕ್ಕೂ ಪ್ರಯತ್ನ ಪಡ್ತಾರೆ, ಅಂದರೆ ಸರಿ ಮಾಡಿ ವಾಸ್ತವ ಹಿಂಗಿದೆ ಅಂತೇಳಿ. ಆದರೆ ಎಲ್ಲ ಒಂದು ಕಡೆ ನಿಮ್ಮನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಸರ್, ಯಾರನ್ನೂ ಸರಿ ಅನ್ನಲ್ಲ ಇಲ್ಲಿ, ಎಲ್ಲರೂ ತಪ್ಪು ಅಂತಲೇ ಅನ್ನೋದು. ಸೊ ಹಂಗಾಗಿ ನಾವು ಸರಿಗಿದ್ರೆ ಸಾಕು. ಯಾರನ್ನೋ ಮೆಚ್ಚಕ್ಕೆ ನಾನು ಸರಿ ಇದ್ದೀನಿ ಅಂತ ಯಾಕೆ ಹೇಳಬೇಕು? ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನೋ ಹಂಗಿರಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.